ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹೆಣ್ಣು ಆಕೆ ಸಂಪೂರ್ಣವಾಗಿ ಹೆಣ್ಣಾಗುವುದು ಆಕೆ ಮದುವೆಯಾಗಿ ತಾಯಿಯಾದಾಗ. ಕಾರಣ ಗರ್ಭಧಾರಣೆ, ಹೆರಿಗೆಯ ನಂತರ ಮಗುವಿನ ಲಾಲನೆ ಪಾಲನೆಗಳನ್ನು ಮಾಡುವಾಗ ಹುಡುಗಿಯಾಗಿದ್ದವಳು ಒಂದು ತಾಯಿ ಆಗ್ತಾಳೆ. ಅವಳಲ್ಲಿ ಮಾತೃತ್ವ ಜಾಗೃತಿಯಾಗುತ್ತೆ. ಇದು ನಾವು ಹೊರನೋಟಕ್ಕೆ ನೋಡುವಂಥದ್ದು. ಆದರೆ ನಿಜವಾಗಿಯೂ ಒಂದು ಹೆಣ್ಣು ಸಂಪೂರ್ಣ ಪರಿಪಕ್ವತೆಯನ್ನು ಪಡೆಯುವಂತಹದ್ದು ಯಾವುದು ಅಂತಂದರೆ ಗರ್ಭಧಾರಣೆ, ಹೆರಿಗೆ ಮತ್ತು ಮಗುವಿನ ಲಾಲನೆ ಪಾಲನೆಗಳು. ಈ ಸಂದರ್ಭದಲ್ಲಿ ಅವಳ ಮೆದುಳಿನಲ್ಲಿ ಒಂಥರ ಶಿಫ್ಟ್ ಆಗುತ್ತೆ. ಅದು ಮೊದಲು ಇದ್ದಂತಹ ಮೆದುಳಿಗೂ ನಂತರ ಮೆದುಳಿಗೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಇದನ್ನು ನಾವು ಮಾತೃತ್ವದ ಮೆದುಳು ಅಂತ ಬೇಕಾದರೂ ಕರಿಬಹುದು. ಮೊದಲೆಲ್ಲ ಹುಡುಗಾಟಿಕೆ, ಜವಾಬ್ದಾರಿ ಇರೋದಿಲ್ಲ, ಅಷ್ಟೊಂದು ಏನು ಗಮನ ಇರದೇ ಇದ್ದಂತಹ ಹೆಣ್ಣು ಮದುವೆ ಆದ್ರೂ ಸಹ ಹಾಗೇ ಇರ್ತಾಳೆ. ಆದರೆ ಗರ್ಭವತಿಯಾಗಿ ಹೆರಿಗೆಯಾಗಿ ಒಂದು ಮಗು ಬಂದ ನಂತರ ಆಕೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳು, ಈಕೆನ ಅವಳು ಅನ್ನುವ ಮಟ್ಟಿಗೆ ಮಾರ್ಪಾಡುಗಳನ್ನು ನಾವು ನೋಡ್ತೀವಿ. ಇದಕ್ಕೆ ಕಾರಣ ಆಕೆಯ ಮೆದುಳಿನಲ್ಲಿ ಉಂಟಾಗುವಂಥ ಹಲವಾರು ಬದಲಾವಣೆಗಳು, ಅವಳ ಹಾರ್ಮೋನುಗಳಲ್ಲಿ ಉಂಟಾಗುವ ಬದಲಾವಣೆಗಳು, ಮತ್ತು ಅವಳ ಒಂದು ಏನು ಎಪಿಜೆನೆಟಿಕ್ ಅಂತ ಕರಿತೀವಿ, ಮೆದುಳಿನಲ್ಲಿ ಬೇರೆ ಥರದ ಬದಲಾವಣೆಗಳು ಆಗುತ್ತೆ. ಒಟ್ಟಿನಲ್ಲಿ ಮೆದುಳಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಹಾಗಾದರೆ ಏನೇನು ಬದಲಾವಣೆ ಅಂತಂದರೆ, ಒಂದು ಸ್ಟ್ರಕ್ಚರ್ ಅಂತೀವಿ, ಅದರ ರಚನೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ, ಅದರ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆಗಳಾಗುತ್ತೆ, ಮತ್ತು ಅದರ ಮಾಲಿಕ್ಯುಲರ್ ಮೆಕ್ಯಾನಿಸಮ್ ಅಂತ ಏನಂತೀವಿ, ಅದು ಬಿಡುಗಡೆ ಮಾಡುವ ಈ ಹಾರ್ಮೋನುಗಳು ಏನಿರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರು, ಇದರಲ್ಲೂ ಸಹ ಬದಲಾವಣೆಗಳು ಉಂಟಾಗುವುದನ್ನು ನಾವು ನೋಡಬಹುದು. ಹಾಗಾದರೆ ಮೆದುಳಿನ ಯಾವ ಭಾಗ, ಪ್ರಮುಖವಾದ ಭಾಗದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ ಇದನ್ನು ನೋಡಿದ್ದಾರೆ. ಫಂಕ್ಷನಲ್ MRI, ಪೆಟ್ ಸ್ಕ್ಯಾನು ಇದೆಲ್ಲ ಮಾಡಿದ ನಂತರ ಗೊತ್ತಾಗಿರುವಂತಹ ವಿಚಾರಗಳಿದು. ಮೊದಲನಾಗಿ ಹೈಪೋಥಲಾಮಸ್ ಅಂತ ಅಂತೀವಿ. ಹೈಪೋಥಲಾಮಸ್ ಇಂದ ಬೇಕಾದಷ್ಟು ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಈ ಹಾರ್ಮೋನುಗಳ ಬಿಡುಗಡೆಯಾಗುವುದರಲ್ಲೂ ಸಹ ನಾವು ವ್ಯತ್ಯಾಸವನ್ನು ನೋಡ್ಬೋದು. ಇದರ ಜೊತೆಯಲ್ಲಿ ಈ ಕೆಲವೊಂದು ಎಂಡೋಕ್ರೈನ್ ಆರ್ಗನ್ಸ್ಗಳಲ್ಲೂ ಬೇಕಾದಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಹಿಪೋಕ್ಯಾಂಪಸ್ ಅಂತ ಇನ್ನೊಂದು ಭಾಗ ಇದೆ ಮೆದುಳಿನಲ್ಲಿ. ಇದರ ಮುಖ್ಯ ಕೆಲಸ ಏನು ಅಂತಂದರೆ ಲರ್ನಿಂಗ್ ಮತ್ತು ಮೆಮೊರಿ ಅಂತ. ಹೊಸದಾಗಿ ನಾವು ಕಲಿಯೋದು, ಅದಕ್ಕೆ ಹೆಚ್ಚು ಅವಕಾಶವನ್ನು ಅದು ಮಾಡಿಕೊಡುತ್ತೆ. ಅದರ ಜೊತೆಗೆ ಮೆಮೊರಿ ಅಂದರೆ ಜ್ಞಾಪಕದಲ್ಲಿ ಇಟ್ಕೊಂಡಿರೋವಂಥದ್ದು. ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಈ ಒಂದು ಹಿಪೋಕ್ಯಾಂಪಸ್ ಭಾಗದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ. ಹಾಗಾಗಿ ಲರ್ನಿಂಗ್, ಆಕೆ ಹೊಸದಾಗಿ ಮಗುವನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನುವ ಬಹಳಷ್ಟು ವಿಚಾರಗಳನ್ನು, ಮತ್ತು ಮಲ್ಟಿ ಟಾಸ್ಕರ್ ಆಗೋದು ಆಗ್ಲೇ. ಮಗುವನ್ನು ನೋಡ್ಕೋಬೇಕು, ಪ್ರೊಫೆಷ್ನಲ್ ಇದ್ದಾಗ ಆಕೆ ಹೊರಗಡೆ ಕೆಲಸ ಮಾಡಬೇಕು, ಮನೆಯ ಜವಾಬ್ದಾರಿ ತಗೋಬೇಕು, ಈ ಥರ ಮಲ್ಟಿ ಡೈಮೆನ್ಷನಲ್ಲಿ ಆಕೆ ಕೆಲಸ ಮಾಡಬೇಕಾದ್ರೆ ಹೊಸದನ್ನು ಕಲಿತಾ ಹೋಗ್ತಾಳೆ. ಅದು ಲರ್ನಿಂಗಿಗೆ ಸಪೋರ್ಟ್ ಮಾಡೋ ಆ ಜಾಗ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ, ಎನ್ಲಾರ್ಜ್ ಆಗ್ತಾ ಬರುತ್ತೆ. ಜೊತೆಯಲ್ಲಿ ಅದರಲ್ಲಿ ಫೋಕಸ್ ಇರುತ್ತೆ, ಗಮನ ಹೆಚ್ಚಿರುತ್ತೆ. ಏಕೆಂತಂದರೆ ಅವಳು ಏನೇ ಕೆಲಸ ಮಾಡಿದ್ರೂ ಮಗು ಕಡೆ ಒಂದು ಗಮನ ಇರುತ್ತೆ. ಹಾಗಾಗಿ ಮಗುವಿನ ಸಂಪೂರ್ಣ ಸಂರಕ್ಷಣೆ ಅಲ್ಲಿ ಆಕೆಯ ಮುಖ್ಯ ಗುರಿಯಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಲರ್ನಿಂಗಲ್ಲಿ ಹೊಸದು ಕಲಿತಾಳೆ. ಮಗುವಿಗೆ ಯಾವ ರೀತಿ ಆಹಾರ ನೀಡಬೇಕು, ಅದನ್ನು ಯಾವ ರೀತಿ ಆರೈಕೆ ಮಾಡಬೇಕು, ಅದನ್ನು ನೋಡ್ಕೋಬೇಕು, ಅದರ ರಕ್ಷಣೆ ಎಲ್ಲದರ ಬಗ್ಗೆನೂ ಆಕೆ ಕಲಿತಾ ಇರ್ತಾಳೆ ಮತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡಿರ್ತಾಳೆ. ಕಾಲಕ್ಕೆ ಅದರ ಅವಶ್ಯಕತೆಗಳನ್ನು, ಬೇಕು ಬೇಡಗಳನ್ನು ಪೂರೈಕೆ ಮಾಡ್ತಿರ್ತಾಳೆ. ಅತ್ಯಂತ ಜವಾಬ್ದಾರಿಯಿಂದ ನಡ್ಕೊತಿರ್ತಾಳೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಯಾವುದು ಅಂತಂದರೆ ಹಿಪೋಕ್ಯಾಂಪಸ್ ಭಾಗ. ಅದು ದೊಡ್ಡದಾಗಿರುತ್ತೆ ಮತ್ತು ಅದು ಇದೆಲ್ಲದನ್ನು ಸಪೋರ್ಟ್ ಮಾಡ್ತಾ ಬರುತ್ತೆ. ನಂತರ ಅಮೆಗ್ಡೆಲ್ಲಾ ರೀಜನ್. ಅಮೆಗ್ಡೆಲ್ಲಾದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಹೆರಿಗೆಯ ನಂತರ, ಅಥವಾ ಗರ್ಭಾವಸ್ಥೆಯ ನಂತರ, ಹೆರಿಗೆಯ ನಂತರ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಕಾರಣ ಅದು ಒಂದು ಫೈಟ್ ಆರ್ ಫ್ಲೈಟ್ ರೀಜನ್ ಅಂತಲೇ ಅನ್ಬಹುದು. ಥ್ರೆಟ್ಗಳನ್ನು ಐಡೆಂಟಿಫೈ ಮಾಡೋಂಥದ್ದು, ತುಂಬ ಅಲರ್ಟ್ ಆಗಿರುತ್ತದು. ಏಕೆಂದರೆ ಆಕೆ ಏನೇ ಕೆಲಸ ಮಾಡ್ತಿದ್ರು ಮಗುವಿನ ಕಡೆ ಒಂದು ಗಮನ ಇರುತ್ತೆ, ಒಂದು ಕಣ್ಣಿರುತ್ತೆ. ಅದೆಲ್ಲಾರು ಬಿದ್ದುಬಿಡುತ್ತಾ, ಅದೇನಾದ್ರು ಏಟ್ ಮಾಡ್ಕೊಳುತ್ತಾ, ಆ ಥರದ್ದು ಎಲ್ಲದೂ ಯಾವಾಗ ಆ ಕಡೆ ಗಮನ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ದುರಂತಗಳಾಗಿದೆ ಅಂತಲೂ ಸಹ ಕೇಳ್ತೀವಲ್ಲ ಇತ್ತೀಚಿನ ದಿನದಲ್ಲಿ. ಏಕೆಂದರೆ ಗಮನ ಅಲ್ಲಿರೋದಿಲ್ಲ.
ಅವರೇನೋ ಕೆಲಸ ಮಾಡ್ತಾ ಇರ್ತಾರೆ, ಮಗು ಏನು ಮಾಡ್ತಿದೆ ಅನ್ನೋದನ್ನ ಮರ್ತು ಬಿಟ್ಟಿರ್ತಾರೆ. ಅದೆಲ್ಲೋ ನೀರಿನ ತೊಟ್ಟಿಯಲ್ಲಿ ಅಥವಾ ಒಂದು ಬಕೆಟ್ ನೀರು ತುಂಬಿಸಿಟ್ಟಿರ್ತಾರೆ, ಪುಟ್ಟ ಮಗು ಹೋಗಿ ಅದರೊಳಗೆ ಬಿದ್ದು ಸಾಯೋ ಅಂಥದ್ದು, ಅಥವಾ ಬೆಂಕಿಯಲ್ಲಿ ಏನೋ ಒಂದು ಅವಘಡಗಳಾಗೋಂಥದ್ದು, ಅಥವಾ ಏನೋ ಎಳೆದು ಅದನ್ನು ಏನೋ ದೊಡ್ಡ ವಸ್ತುವನ್ನು ತಲೆ ಮೇಲೆ ಬೀಳಿಸ್ಕೊಂಡು ಗಾಯ ಈ ಥರದ್ದೆಲ್ಲ ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಭಾಗ ಸಾಮಾನ್ಯವಾಗಿ ಎನ್ಲಾರ್ಜ್ ಆಗಿರುತ್ತೆ, ಥ್ರೆಟ್ ಡಿಟೆಕ್ಷನ್ನು. ಹಾಗಾಗಿ ಆಕೆ ಬಹಳಷ್ಟು ಮುಂಜಾಗ್ರತೆಗಳನ್ನು ನೋಡ್ಕೊತಿರ್ತಾಳೆ. ಏಕೆಂದರೆ ಗೇಟ್ ಹಾಕಿಸ್ತಾರೆ, ಏನಾದ್ರು ಒಂದು ಎತ್ತರದ ಜಾಗದಲ್ಲಿದ್ದಾಗ ಮಗು ಬೀಳಬಾರ್ದು, ಸ್ಟೆಪ್ಸ್ಗಳಿಂದ ಬೀಳಬಾರ್ದು ಅಂದರೆ ಎಲ್ಲೆಲ್ಲಿ ಜಾಗ್ರತೆಯನ್ನು ವಹಿಸಬೇಕು ಅದೆಲ್ಲ ಮಾಡುವಂತಹದನ್ನು ತಿಳಿಸಿಕೊಡುವಂತಹದ್ದೇ ಈ ಅಮೆಗ್ಡಲಾ ರೀಜನ್. ಹಾಗಾಗಿ ಮಗುವಿನ ಸಂರಕ್ಷಣೆಗೆ ಏನೇನು ಬೇಕು ಅದನ್ನೆಲ್ಲ ಮಾಡುವಂತಹ ಜಾಗ. ಇದರ ಜೊತೆಗೆ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಒಂದು ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡ್ತಾಳವಳು. ಯಾವುದು ಅಪಾಯ, ಯಾವುದು ಒಳ್ಳೆಯದು, ಯಾವುದು ಕೊಟ್ಟರೆ ಮಗು ಚೆನ್ನಾಗಿರುತ್ತೆ, ಅಥವಾ ಕ್ಲೂಸ್ಗಳಿರುತ್ತೆ, ಮಗುಗೆ ಯಾವಾಗ ಹಸಿವಾಗುತ್ತೆ, ಅದಕ್ಕೆ ಏನು ಕೊಡಬೇಕು, ಈ ಥರದ್ದು ಅನಾಲಿಸಿಸ್ಸು, ಥಿಂಕಿಂಗು, ಪ್ರಿಡಿಕ್ಷನ್ನು, ಈ ಥರದ್ದೆಲ್ಲ ಮಾಡೋಕ್ಕೆ ಬೇಕಾಗಿರುವಂಥದ್ದು ಮುಂಭಾಗದ ಮೆದುಳು. ಹಾಗಾಗಿ ಮುಂಭಾಗದ ಮೆದುಳು ಮತ್ತು ಅಮೆಗ್ಡಲಾ ರೀಜನ್ನು, ಹಿಪೋಕ್ಯಾಂಪಸ್ಸು, ಈ ಥರದ ಹಲವಾರು ಮೆದುಳಿನ ಭಾಗಗಳು ಅದ್ಭುತವಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನೇ ಮಾತೃತ್ವದ ಮೆದುಳು. ಆಕೆ ಹುಡುಗಿದ್ದಾಗಿದ್ದಾಗೇ ಆ ಥರ ಬೇರೆ, ಈಗ ಒಂದು ಪ್ರಬುದ್ಧತೆ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಅದನ್ನು ಚೆನ್ನಾಗಿ ನಿಭಾಯಿಸ್ತಾನೂ ಸಹ ಇರ್ತಾಳೆ. ಜೊತೆಯಲ್ಲಿ ಹಾರ್ಮೋನುಗಳು ಹೆಚ್ಚಾಗಿ ಬಿಡುಗಡೆಯಾಗುವಂಥದ್ದು ಡೋಪಮೈನ್ ಬಿಡುಗಡೆಯಾಗುತ್ತೆ. ಏಕೆಂತಂದರೆ ಮಗುವಿನ ನಗು ಆಕೆಗೆ ರಿವಾರ್ಡ್ ಥರ, ಅದರ ಜೊತೆ ಮಾತಾಡೋದು ಅದೆಲ್ಲ ಆಕೆಗೆ ತುಂಬ ಸಂತೋಷವನ್ನು ಕೊಡೋದ್ರಿಂದ ಡೋಪಮೈನ್ ಹೆಚ್ಚು ಹೆಚ್ಚು ಬಿಡುಗಡೆಯಾಗ್ತಿರುತ್ತೆ. ಹಾಗಾಗಿ ಆಕೆಯಲ್ಲಿ ಡೋಪಮೈನು ಕಾನ್ಸ್ಟೆಂಟಾಗಿ ಸಂತೋಷವನ್ನು ನೀಡೋವಂಥದ್ದು, ಮಗುವಿನಲ್ಲೇ ಆಕೆ ಸಂತೋಷವನ್ನು ಪಡಿತಾ ಇರ್ತಾಳೆ. ಜೊತೆಯಲ್ಲಿ ಆಕ್ಸಿಟಾಸಿನ್ ಪಾತ್ವೆ OXTRGನೂ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಆಗುತ್ತೆ. ಅದು ರಿಸೆಪ್ಟಾರ್ ಜೊತೆ ಬೈಂಡ್ ಆಗಿ ಬೇಕಾದಷ್ಟು ಬದಲಾವಣೆಗಳನ್ನು ಅದು ನ್ಯೂಕ್ಲಿಯಸ್ ಒಳಗಡೆ ಹೋಗಿ ಬದಲಾವಣೆಗಳನ್ನು ಮಾಡುತ್ತೆ. ಬಾಂಡಿಂಗ್ ಅಂತ, ಏಕೆಂದರೆ ಮಗುವಿನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡೋದು, ಮಗುವಿನ ಚರ್ಮದ ಜೊತೆ ಆಕೆ ಮಗುವನ್ನು ಅಪ್ಪಿಕೊಂಡಾಗ, ಹಾಲು ನೀಡುವ ಸಂದರ್ಭದಲ್ಲಿ ಸ್ಕಿನ್ ಟು ಸ್ಕಿನ್ ಟಚ್ ಅಂತೀವಿ, ಐ ಟು ಐ ಕಾಂಟ್ಯಾಕ್ಟ್ ಅಂತೀವಿ, ಅದ್ರ ಜೊತೆ ಮಾತಾಡೋದೇ ಆಗಲಿ, ಇದು ಬಾಂಡಿಂಗು, ಟ್ರಸ್ಟು, ಲವ್, ಈ ಥರದ್ದು ಎಲ್ಲದನ್ನು ಹೆಚ್ಚು ಹೆಚ್ಚು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ ಆಕ್ಸಿಟಾಸಿನ್ ಪ್ರಮಾಣವೂ ತುಂಬ ಜಾಸ್ತಿ ಇರುತ್ತೆ. ಇದು ಎಲ್ಲೋ ಒಂದು ಕಡೆ ಮಗುವಿಗೆ ಇಮ್ಯುನಿಟಿ ಕೊಡೋದಕ್ಕೆ, ಮಗುವಿನ ಮಾನಸಿಕ ಆರೋಗ್ಯ ವೃದ್ಧಿಯಾಗಲು, ಮುಂದಿನ ದಿನದಲ್ಲಿ ಮಗುವಿನ ಒಂದು NR3C1 ಅಂತ ಒಂದು ಜೀನ್ ಇದೆ, ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಜೀನ್. ಈ ಜೀನನ್ನು ಡಿಮಿಥೈಲೇಷನ್ ಮಾಡಲು, ಅಂದರೆ ಆ ಮಗು ತಾಯಿಯ ಜೊತೆ ಎಷ್ಟೊಂದು ಸಮಯ ಕಳೆಯುತ್ತೆ, ಮುಂದಿನ ದಿನದಲ್ಲಿ ಅಷ್ಟು ಅದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಎಂಥದೇ ಒತ್ತಡ ಬಂದರೂ ಅದನ್ನು ನಿಭಾಯಿಸುವ ಶಕ್ತಿ ಮಗುಗಿರುತ್ತೆ. ಹಾಗಾಗಿ ತಾಯಿ ಹೆಚ್ಚಿನ ಸಮಯವನ್ನು ಮಗುವಿಗೆ ಕೊಟ್ಟಾಗ ಮಗುವಿನ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ, ಅಲ್ಲಿಂದನೇ ಆರಂಭ ಆಗೋಂಥದ್ದು. ಹಾಗಾಗಿ ಆಕ್ಸಿಟಾಸಿನ್ ಪಾತ್ವೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇರುತ್ತೆ. ಮತ್ತು ಎಷ್ಟೇ ಆಕೆ ಮಗುವಿನ ಆರೈಕೆ ಮಾಡ್ತಾಯಿದ್ರೂ ಆಕೆಗೇನೂ ಟಯರ್ಡ್ ಅಂತ ಅನಿಸಲ್ಲ. ಕಾರಣ ಎಂಡಾರ್ಫಿನ್ಗಳು ರಿಲೀಸ್ ಆಗ್ತಾ ಇರುತ್ತೆ, ಪೇಯ್ನ್ ಕಿಲ್ಲರ್ ಥರ ಅದು ಕೆಲಸ ಮಾಡುತ್ತೆ. ಜೊತೆಯಲ್ಲಿ ಸೆರೋಟೋನಿನ್ ಮೂಡ್ ಚೆನ್ನಾಗಿರುತ್ತೆ. ಆಕೆ ಮಗುವಿನ ಜೊತೆ ಅತ್ಯಂತ ಅದರ ಎಲ್ಲ ಅದು ಏನೇ ಮಾಡಿದ್ರೂ ಸಂತೋಷನೇ, ಅದು ನಕ್ಕಿದ್ರೂ ಸಂತೋಷ, ಹತ್ತರೂ ಸಂತೋಷ, ಎಲ್ಲದಕ್ಕೂ ಆಕೆ ಸಂತೋಷ ಪಡ್ತಿರ್ತಾಳೆ, ಮೂಡು ತುಂಬ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಹೆರಿಗೆಯ ನಂತರ ಕೆಲವೊಂದು ತೊಂದರೆಗಳು ಪೋಸ್ಟ್ ಪಾರ್ಟಮ್ ಸೈಕಾಸಿಸ್ ಅಂತ ಕರಿತೀವಿ. ಸಡನ್ನಾಗಿ ಎಸ್ಟ್ರೋಜನ್ ಡ್ರಾಪ್ ಆಗೋದ್ರಿಂದ, ಹಾರ್ಮೋನುಗಳ ವೇರಿಯೇಷನ್ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಸೈಕಾಸಿಸ್ಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಜಾಗ್ರತೆ ವಹಿಸಿಕೊಂಡರೆ, ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆಗಿರೋದು ಗೊತ್ತಾದರೆ ತಕ್ಷಣ ವೈದ್ಯರ ಒಂದು ಸಲಹೆ ಮೇರೆಗೆ ಅದನ್ನು ನಾವು ಸರಿಪಡಿಸ್ಕೋಬೋದು. ಸೈಕಾಸಿಸ್ತು ಎಲ್ಲೋ ಸಿಂಪ್ಟಮ್ಗಳು ಅಂದರೆ ಮೂಡು ಸರಿ ಇಲ್ಲದೇ ಇರೋಂಥದ್ದು, ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಇರೋಂಥದ್ದು, ಮಗುವಿನ ಕಡೆ ಗಮನ ಕೊಡದೇ ಇರೋಂಥದ್ದು, ಇಂಥದ್ದೆಲ್ಲ ಆದಾಗ ಸೈಕಾಸಿಸ್ನ ಅದು ಒಂದು ಚಿಹ್ನೆಗಳು ಅನ್ಬೋದು. ಅಂಥ ಸಂದರ್ಭದಲ್ಲಿ ತಕ್ಷಣ ವೈದ್ಯರ ಒಂದು ಅವಶ್ಯಕತೆ ಇದೆ ಅವರಿಗೆ. ಇದನ್ನು ಪೋಸ್ಟ್ ಪಾರ್ಟಮ್ ಸೈಕಾಸಿಸ್ ಅಂತ ನಾವು ಕರಿತೀವಿ. ಹಾಗಾಗಿ ಇದಕ್ಕೆ ಕಾರಣ ಏನು ಅಂತಂದರೆ, ಸಡನ್ನಾಗಿ ಹಾರ್ಮೋನುಗಳು ಡ್ರಾಪ್ ಆಗೋದು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಎಸ್ಟ್ರೋಜನ್ನು ಸಡನ್ನಾಗಿ ಅದು ಡ್ರಾಪ್ ಆಗೋಯ್ತು, ಏಕೆಂದರೆ ಜಾಸ್ತಿ ಇದ್ದಿದ್ದು ಇಲ್ಲದೇ ಇರೋಂಥದ್ದು. ಅದೇ ರೀತಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಆಗಿರ್ಬೋದು, ಎಸ್ಟ್ರೋಜನ್ ಹಾರ್ಮೋನ್ ಆಗಿರ್ಬೋದು, ಇಂಥದ್ದೆಲ್ಲ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ವ್ಯತ್ಯಾಸಗಳಾಗ್ಬೋದು, ಅದನ್ನು ಸರಿಪಡಿಸ್ಕೋಬಹುದು. ಸೆರೋಟೋನಿನ್ ಹಾರ್ಮೋನು ಸಹ ಹೆಚ್ಚು ಬಿಡುಗಡೆಯಾಗುತ್ತೆ. ಇದು ಎಲ್ಲ ಏನು ಅಂದರೆ ಈ ಹಾರ್ಮೋನುಗಳ ವ್ಯತ್ಯಾಸ ಆಗ್ಬೋದು, ಮೆದುಳಿನಲ್ಲಿ ಅದರ ರಚನೆ ಅಂತಂದರೆ ಹಾಗೆ ಇರುತ್ತೆ, ಸ್ವಲ್ಪ ಅದು ಎನ್ಲಾರ್ಜ್ ಆಗೋದು, ನ್ಯೂರಾನ್ಗಳು ಜಾಸ್ತಿ ಆಗೋದು, ಇದೆಲ್ಲ ನಾವು ನೋಡ್ತೀವಿ. ಇದರ ಜೊತೆಗೆ
ಡೆಂಡ್ರೈಟ್ಸ್ಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆಕೆ ಎಲ್ಲದನ್ನು ನಿಭಾಯಿಸುವ ಶಕ್ತಿಯನ್ನು ಪಡೀತಾಳೆ. ಸಿನಾಪ್ಸೋಜೆನಿಸಿಸ್ ಚೆನ್ನಾಗಾಗುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಾಗ್ತಾ ಬರುತ್ತೆ. ಏಕೆಂದರೆ ಎಲ್ಲವನ್ನೂ ಮ್ಯಾನೇಜ್ ಮಾಡುವಂಥ ಶಕ್ತಿ ಆಕೆಗೆ ಪಡಿಬೇಕು ಅಂದರೆ ಮೆದುಳಿನಲ್ಲಿ ಬದಲಾವಣೆಗಳಾಗಬೇಕು. ಆ ನ್ಯೂರೋಪ್ಲಾಸ್ಟಿಸಿಟಿ ಬರುತ್ತೆ. ಪ್ರೂನಿಂಗ್ ಆಗುತ್ತೆ. ಬೇಡದ ಡೆಂಡ್ರೈಟ್ಸು ನ್ಯೂರಾನ್ಗಳೆಲ್ಲ ನಾಶ ಆಗಿ ಏನೇನು ಪಾತ್ವೆಗಳು ಏನು ಬೇಕು ಮಗುವಿನ ಲಾಲನೆ ಪಾಲನೆ ರಕ್ಷಣೆ ಎಲ್ಲ ಆರೈಕೆ ಎಲ್ಲದಕ್ಕೂ ಬೇಕಾಗಿರುವಂತಹ ಪಾತ್ವೆಗಳು ಡೆವಲಪ್ ಆಗ್ತಾ ಬರುತ್ತೆ. ಜೊತೆಯಲ್ಲಿ ಎಪಿಜೆನೆಟಿಕ್ ಚೇಂಜಸ್ಗಳು ಆಗುತ್ತೆ. DNA ಜೊತೆ ಜೋಡಣೆಯಾಗಿರುವ ಗುಂಪುಗಳಲ್ಲೂ ನಾನಾ ರೀತಿಯ ಬದಲಾವಣೆಯಾಗಿ ಅದು ಮಾತೃತ್ವದ ಮೆದುಳು ಅಂತೀವಿ. ಅದು ಅದ್ಭುತವಾದ ಮೆದುಳು. ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ಏನನ್ನ ಬೇಕಾದರೂ ನಿಭಾಯಿಸಬಹುದು, ಎಷ್ಟೇ ನೋವನ್ನು ಬೇಕಾದರೂ ತಡೆಯಬಹುದು, ಎಷ್ಟೇ ಸಂಕಟ ಬಂದರೂ ಹೊರಬರಬಹುದು. ಆ ರಿಸಿಲಿಯನ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಸಿಕ್ಕೋದೇ ಮಾತೃತ್ವದ ಮೆದುಳಿಗೆ. ಅದೇ ಆಕೆ ಗರ್ಭಧಾರಣೆಗೆ ಮೊದಲು ಅದೇ ಸಂದರ್ಭವನ್ನು ನೀಡಿದರೆ ಆಕೆಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಿರೋದಿಲ್ಲ. ಆದರೆ ಮಗು ಹುಟ್ಟಿದ ನಂತರ ಅದೇ ಸಂದರ್ಭವನ್ನು ಆಕೆ ಅದ್ಭುತವಾಗಿ ಹ್ಯಾಂಡಲ್ ಮಾಡಬಹುದು. ಇದಕ್ಕೆ ಕಾರಣ ಮಾತೃತ್ವದ ಮೆದುಳು. ಬಹಳಷ್ಟು ಬದಲಾವಣೆ ಇಲ್ಲಿ ಗರ್ಭಧಾರಣೆಯಿಂದಲೇ ಈ ಹಾರ್ಮೋನ್ಗಳಲ್ಲಿ ಬದಲಾವಣೆಗಳು ಆಗುವಂಥದ್ದು ಹೆಂಗಸಿನಲ್ಲಿ ನಾವು ನೋಡ್ತೀವಿ. ಪುರುಷನಲ್ಲೂ ಸಹ ಬೇಕಾದಷ್ಟು ಬದಲಾವಣೆಗಳು ಹಾರ್ಮೋನ್ ಲೆವೆಲಲ್ಲಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಆಗೋಲ್ಲ, ಮಗು ಹುಟ್ಟಿದ ನಂತರ. ಅದರ ಜೊತೆಯ ಒಡನಾಟದಲ್ಲಿದ್ದಾಗ ಪುರುಷನಲ್ಲೂ ಟೆಸ್ಟೋಸ್ಟಿರಾನ್ ಹಾರ್ಮೋನು ಕಡಿಮೆ ಆಗುತ್ತೆ. ಅಂದರೆ ಅಗ್ರೆಸಿವ್ ಹಾರ್ಮೋನ್ ಏನಿರುತ್ತೆ ಅದು ಕಡಿಮೆಯಾಗುವುದನ್ನು ವಿಜ್ಞಾನಿಗಳು ಗಮನಿಸಿದ್ದಾರೆ. ಕಾರ್ಟಿಸಾಲ್ ಒತ್ತಡದ ಹಾರ್ಮೋನು ಕಡಿಮೆಯಾಗುವುದನ್ನು ಗಮನಿಸಿದ್ದಾರೆ. ಎಂಡಾರ್ಫಿನ್ಗಳು ಹೆಚ್ಚಾಗುವುದನ್ನು ಗಮನಿಸಿದ್ದಾರೆ. ಅಂದರೆ ಪುರುಷರಲ್ಲೂ ಹಾರ್ಮೋನುಗಳ ವ್ಯತ್ಯಾಸ ಆಗುತ್ತೆ. ಆದರೆ ಈಕೆಗೆ ಮೊದಲೇ ಆರಂಭ ಆಗಿರೋ ಅಂಥದ್ದು ಈತನಿಗೆ ಮಗುವಿನ ಜೊತೆಯ ಒಡನಾಟದಲ್ಲಿ ಇದೆಲ್ಲ ನಾವು ನೋಡಬಹುದು. ಹಾಗಾಗಿ ಮಾತೃತ್ವದ ಮೆದುಳು ಅತ್ಯಂತ ಶಕ್ತಿಶಾಲಿಯಾದದ್ದು. ಅದಕ್ಕೆ ಎಲ್ಲವನ್ನು ನಿಭಾಯಿಸುವ ಶಕ್ತಿ ಇದೆ. ಎಲ್ಲವನ್ನು ನಿಭಾಯಿಸಿ ಅದು ಮಗುವನ್ನು ಕಾಪಾಡುವ ಶಕ್ತಿ. ಇಲ್ಲಿ ಪ್ರೊಟೆಕ್ಷನ್, ಆರೈಕೆ, ರಕ್ಷಣೆ ಇದೇನಕ್ಕೆ ಈ ಥರ ಬದಲಾವಣೆ ಆಗುತ್ತೆ ಅಂದರೆ ವಿಕಾಸದ ಹಂತದಲ್ಲಿ ಸರ್ವೈವಲ್ ಅಂತೀವಿ. ಆ ಒಂದು ಮುಂದಿನ ಸಂತಾನವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರನೇ ತಾಯಿಯ ಒಂದು ಪ್ರಾಣಿ ಯಾವುದಿದೆ, ಪ್ರಾಣಿಯಾಗಿರ್ಬೋದು ಮನುಷ್ಯ ಆಗಿರ್ಬೋದು, ಅದರಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ವಿಕಾಸದ ಹಂತದಲ್ಲೇ ಆಗಿರೋದ್ರಿಂದ ಅದು ತನ್ನ ಸಂತಾನವನ್ನು ಕಾಪಾಡಲು ಈ ಒಂದು ಬದಲಾವಣೆ ಅತ್ಯಂತ ಪೂರಕವಾಗಿದೆ. ಇದನ್ನು ನಾವು ಮಾತೃತ್ವದ ಮೆದುಳು ಅಂತೀವಿ. ಇದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನೋಡ್ಬೋದು. ಇದು ಸರ್ವೈವಲ್ ಮೆಕ್ಯಾನಿಸಮ್, ಆ ಸಂತತಿ ಜೀವಿಸಲು ಅತ್ಯಂತ ಪೂರಕವಾದ ಒಂದು ಬದಲಾವಣೆ ಅಂತ ಹೇಳ್ಬೋದು. ನಮಸ್ಕಾರ.